ಅದರಲ್ಲೊಂದು ಅಭಿಪ್ರಾಯ ಅಂದರೆ ಒಂದು ನಿಮ್ಮ ನಾಯಕತ್ವ ರಾಜ್ಯ ರಾಜಕಾರಣದಲ್ಲಿ ಇದ್ದಿದ್ದರೆ ಚೆನ್ನಾಗಿತ್ತು ಅನ್ನೋ ಅಭಿಪ್ರಾಯ ಇತ್ತು. ನಿಮ್ಮನ್ನು ನೀವು ಹೊರಗಿಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋದು ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ 2-3 ದಿನದಿಂದ. ನಿಮ್ಗೆ ಏನು ಅನ್ನಿಸ್ತಾರೆ, ಬಂದರೆ ಹೇಗೆ, ಅವರು ಬರೋ ಆಗ್ತಿರೋ ಚರ್ಚೆಯ ಬಗ್ಗೆ ನಿಮಗೆ ನೋಡಬೇಕು. ಅನಂತಕುಮಾರ್ ಹೆಗಡೆಯವರು ವೈಯಕ್ತಿಕವಾಗಿ ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ದಿಲ್ಲಿಗೆ ಬುಲಾವ್ ಮಾಡಿದ್ದಾರೆ, ದಿಲ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಆ ರೀತಿ ಯಾವುದೇ ಒಂದು ದೊಡ್ಡವಾದಂಥ ಮಾಹಿತಿಗಳಿಲ್ಲ. ಅವ್ರು ಕರೆದಿದ್ದಾರೋ ಎಲ್ಲೋ, ರಾಜ್ಯದ ರಾಜಕಾರಣಕ್ಕೆ ಬರಬೇಕನ್ನುವಂಥ ಅವ್ರ ಮನಸ್ಸಿದೆಯೋ ಅಥವಾ ಇಲ್ಲವೋ ಅನ್ನುವಂಥದ್ದು ಅನಂತಕುಮಾರ್ ಹೆಗಡೆಯವರೇ ಬಹಿರಂಗಪಡಿಸ್ಬೇಕು. ಯಾಕಂದರೆ ಇದು ಕೇವಲ ಸಾಮಾಜಿಕ ಜಾಲತಾಣದಲ್ಲೇ ಅಷ್ಟೇ ಅವರ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದು ಬಿಟ್ಟರೆ BJP ಆಗ್ಬೋದು ಅವರು ಬಂದರೆ. ನೋಡಿ ಹೇಗಿದೆ, BJPಯಲ್ಲಿ ಒಳ್ಳೆಯ ನಾಯಕತ್ವಗಳನ್ನು ಮುಗಿಸುವುದು ಬಿಟ್ಟರೆ ಮತ್ತೇ ನಡೆದಿಲ್ಲ. ಈ ತಂದೆ ಮಕ್ಕಳ ಸಹವಾಸದಿಂದ ಕೇಂದ್ರದವ್ರು ತಿಳ್ಕೋಬೇಕು, ಇಂಥವ್ರ ನಾಯಕತ್ವ ಕೊಟ್ಟರೆ ಎಲ್ಲ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಆಗಿಬಿಟ್ಟಿದೆ. ಲೋಕಸಭೆಯಲ್ಲಿ ಹೊಂದಾಣಿಕೆಯಿಂದ BJP ಹಿನ್ನಡೆ ಸಾಧಿಸಿತು. 3 ವಿಧಾನಸಭೆ ಉಪಚುನಾವಣೆಯಲ್ಲಿ ಹೀನಾಗಿ ಸೋಲ್ತು. ಈಗಲೂ ಸಹ ವಿಧಾನಸಭೆಯಲ್ಲಿ ಮಾತಾಡೋದೇ ಇಲ್ಲ ಅಂದಮೇಲೆ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಎದ್ರೆ ಏನಾದರೂ ಮಾಡಿದ್ರೆ DK ಶಿವಕುಮಾರ್ ನೇರವಾಗಿ ಹೇಳ್ತಾನೆ, ಮಿಸ್ಟರ್ ವಿಜೇಂದ್ರ ನಿನ್ನ ಫೈಲ್ ತೆಗಿಲ್ಲ, ನಕಲಿ ಸಹಿ ಮಾಡಿದ್ದು ಗೊತ್ತಾಯ್ತು, ಇಷ್ಟೊಂದು ಮುಗಿದೋಯ್ತು. ಇದರಿಂದ BJP ತನ್ನ ನೈತಿಕ ಒಂದು ಇದನ್ನೇ ವಿಧಾನಸಭೆಯಲ್ಲಿ ಕಳ್ಕೊಂಡಿದೆ. ಅದಕ್ಕೆ ಕೇಂದ್ರದವರು ಯಾಕೆ ವಿಶೇಷ ಮಮಕಾರ ಇದೆಯೋ ನಮಗೂ ಗೊತ್ತಾಗ್ತಾಯಿಲ್ಲ. ಒಂದು ಕುಟುಂಬದ ಕೈ ಕೊಡಬಾರ್ದು. ಇದು ಪ್ರಧಾನಮಂತ್ರಿಗಳು ಮೇಲಿಂದ ಮೇಲೆ ಹೇಳ್ತಾರೆ, ಕುಟುಂಬ ಪರಿವಾರದ ಒಂದು ಪಕ್ಷ ನಮ್ದು ಆಗಬಾರ್ದಂತೆ. ಆ ದುರ್ದೈವ ಅಂದರೆ ಕರ್ನಾಟಕ ಅದರಿಂದ ಹೊರತು ಇದೆ ಅಂತೇಳಿ ಅನ್ನಿಸ್ತದೆ. ರಾಜ್ಯ ರಾಜಕಾರಣದಲ್ಲಿ ವಿದೇಶ ಪ್ರವಾಸ, ವಿದೇಶ ಅಧ್ಯಯನ, ಇದೆಲ್ಲ ಅಧ್ಯಯನ ಎಲ್ಲ ಮಾಡ್ತಾರೆ ಸರ್. ವಿದೇಶಕ್ಕೆ ಸರ್ ಏನು ಅಧ್ಯಯನ ಮಾಡ್ತಾರೆ? ಏನು ಅಧ್ಯಯನ, ಏನು ಯಾವ ಇಲಾಖೆದು ಮಾಡೋರು? ನಮ್ಮ ಪಾರ್ಲಿಮೆಂಟ್ರಿ ಏನು ಒಂದು ಪ್ರಜಾತಂತ್ರ ಇದೆ, ಬೇರೆ ಇದೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಇದೆ. ಈ ಅಮೇರಿಕಾದಾಗ ಹೋಗಿ ಏನು ಅಧ್ಯಯನ ಮಾಡೋದು? ಅಲ್ಲೇ ಅದು ನೇರವಾಗಿ ಜನರಿಂದ ಆಯ್ಕೆಯಾದಂಥ ಅಧ್ಯಕ್ಷರಿರ್ತಾರೆ. ನಮ್ಮ ದೇಶದಲ್ಲಿ ಹಾಗಿಲ್ಲ. ಅಲ್ಲಿ ಲೋಕಸಭಾ ಸದಸ್ಯರಿದ್ದರೂ ಸಹ ಪ್ರೆಸಿಡೆಂಟ್ ಆಫ್ ಅಮೇರಿಕಾದ್ದು ಅವ್ರು ಆಯ್ಕೆ ಮಾಡೋದಿಲ್ಲ, ಅದು ಜನ ಆಯ್ಕೆ ಮಾಡ್ತಾರೆ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು ಏನು ಅಲ್ಲಿ ಹೋಗಿ ಭ್ರಷ್ಟಾಚಾರ ಕಡಿಮೆ ಹೆಂಗೆ ಮಾಡಬೇಕು ಅನ್ನೋದು ಚರ್ಚೆ ಮಾಡಬೇಕು ಹೊರತು ಲೂಟಿ ಮಾಡೋದು. ನಾ ಕೇಳಿದೆ ಮೊನ್ನೆ ವಿಧಾನಸಭೆಯಲ್ಲಿ, BJP ಮುಖ್ಯಮಂತ್ರಿಗಳು 40% ಅಂತ ಹೇಳ್ತಿದ್ರಿ ಸಿದ್ದರಾಮಯ್ಯನವರೇ. ನೀವು 40%ನಲ್ಲಿ ಎಷ್ಟು ಪರ್ಸೆಂಟೇಜ್ ಭ್ರಷ್ಟಾಚಾರ ಕಡಿಮೆ ಮಾಡಿದ್ರಿ ಕರ್ನಾಟಕದಾಗ? ಈ ಗುತ್ತಿಗೆದಾರರು ಹೇಳಕತ್ತಾರೆ 65% ಬಂದಿದೆ. ಸುಮಾರು 37,000 ಕೋಟಿ ರೂಪಾಯಿ ಇವತ್ತು ಗುತ್ತಿಗೆದಾರ ಬಿಲ್ ಕೊಡಬೇಕಾಗಿದೆ. ಎಲ್ಲ ಬರೀ ಅದಕ್ಕೆ ಏನು ನೋಡಿರಿ, ಮೊನ್ನೆ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಬರೀ ಗ್ಯಾರಂಟಿಗಳಿಗೆ ಗುಣಗಾನ. ಆ ದೇಶದ ಒಬ್ಬ ಲೇಖಕ ಅದನ್ನು ಹೊಗಳಿದ್ರು, ಇವ್ರು ಹೊಗಳಿದ್ರು ಅಂತ ಹೇಳಿ. ಆದರೆ ಮೊನ್ನೆ ಆರ್ ವಿ ದೇಶಪಾಂಡೆರು ಹೇಳಿದ್ದಾರೆ, ಈ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತ. ಒಬ್ಬ ಹಿರಿಯ ಕಾಂಗ್ರೆಸ್ಸಿನ ಶಾಸಕರು ಆರ್ ವಿ ದೇಶಪಾಂಡೆಯವರೇ ಇದನ್ನು ಟೀಕೆ ಮಾಡಿದ್ದಾರೆ. ಆದರೆ ಇವತ್ತೇನು ವಿದೇಶಕ್ಕೆ ಹೋಗಿದ್ದಾರಲ್ಲ, ಇವರೇನು ಅಧ್ಯಯನಕ್ಕೆ ಹೋಗಿಲ್ಲ. ಯಾರ ಕಡೆ ಎಷ್ಟು ಜನ ಅದಾರೋ ಅಂತ ಅಂಕಿ ಸಂಖ್ಯೆ ತೊಗೊಲಿಕ್ಕೆ DK ಶಿವಕುಮಾರ್, ಸಿದ್ದರಾಮಯ್ಯ ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.